ದಿನಾಂಕ 28/3/2025 ಹಳ್ಳಿಗೇರಿ ಸರ್ವೆ ನಂಬರ್ 22 ರಿಸರ್ವ್ ಫಾರೆಸ್ಟ್ 23, 24, 25 ಇಲ್ಲಿ ಸಾವಿರಾರು ಮರಗಳನ್ನು ಕಡಿದು ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಬಯಲೊಳು ಬಯಲಾಗಿ ಕವಲುಗಳಿಲ್ಲದ ಬರಿಯ ಮೂಲವಾಗಿ, ಬಯಲೊಳು ಬಯಲಾಗಿ ಕವಲುಗಳಿಲ್ಲದ ಬರಿಯ ಮೂಲವಾಗಿ, ಜೋಲುವ ಹೊಲಗಳು ಗಾಳಿಗೆ ಒಲೆಯುತ್ತಾ, ಜೋಲುವ ಫಲಗಳು ಗಾಳಿಗೆ ಒಲೆಯುತ್ತ ಸಾಲು ಸಾಲಿಗೂ ಮೇಲೆ ನೀಸುವ ಧರ್ಮದ ತೋಟವ ನೋಡಿರಯ್ಯ, ಸದ್ಗುರುವಿನ ಆಟವ ನೋಡಿರಯ್ಯ, ನೋಡಿರಯ್ಯ ತೋಟವ ನೋಡಿರಯ್ಯ. ನಮಸ್ಕಾರ ವೀಕ್ಷಕರೇ, ಬಸವರಾಜ್ ಕೊರವರ್ ಹಸಿರು ಉಸಿರಿನ ಹೋರಾಟ NGT ಅಂಗಳಕ್ಕೆ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸದರ್ನ್ ಝೋನ್ ಚೆನ್ನೈನಲ್ಲಿದೆ. ಈ ಅಂಗಳಕ್ಕೆ ಒಂದು ಧಾರವಾಡದ ಅರಣ್ಯ ಇಲಾಖೆಯ ಹಗರಣವನ್ನ ಕೊಂಡೊಯ್ದಿದ್ದಾರೆ ಛಲದಂಕ ಮಲ್ಲ ಬಸವರಾಜ್ ಕೊರವರ್. ಇಲ್ಲಿ ಈ ಅರಣ್ಯ ಇಲಾಖೆಯ ಹಲವು ಈ 9 ಜನರ ಮೇಲೆ ಅವರು ಕೇಸ್ ಮಾಡಿದ್ದಾರೆ. ನವಗ್ರಹಗಳು ಅಂತ ಇಲ್ಲೇ ಹೇಳ್ತಾನೆ. ಹಳ್ಳಿಗೇರಿ ಸರ್ವೆ ನಂಬರ್ 22, 23, 24, 25 ಈ ಗಿಡಗಳ ಮಾರಣ ಹೋಮದ ಬಗ್ಗೆ ಗರುಡ ಪ್ರಸಾರ ಮಾಡಿತ್ತು. ಅವರು ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಹಾಗೆ ಈ ಜನಜಾಗೃತಿ ಸಂಘದ ಇಲ್ಲಿ ಸೈನಿಕರು ಎಲ್ಲವನ್ನ ವಿಡಿಯೋ ಮಾಡಿ ಅನಾವರಣ ಮಾಡಿದ್ರು. ಒಂದಿಷ್ಟು ಮೂಗಿಗೆ ತುಪ್ಪ ಹಚ್ಚುವ ಲೆಕ್ಕದಲ್ಲಿ ಕೇಸನ್ನ ಮಾಡಿದ್ರು. 1-2 ಟ್ರ್ಯಾಕ್ಟರ್ಗಳನ್ನ ಅಲ್ಲಿ ಸೀಸ್ ಮಾಡಿವೆ ಅನ್ನೋ ಅರ್ಥದಲ್ಲಿ. ಹಂಗಾಗ್ಲಿಲ್ಲ. ಅವತ್ತಿನಿಂದ ಅವ್ರು ಹೇಳ್ತಾನೆ ಇದ್ರು, ನಾನು ಇಲ್ಲಿ ಗ್ರೀನ್ ಟ್ರಿಬ್ಯುನಲ್ಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಈಗ ಇಶ್ಯೂ ನೋಟಿಸ್ ಆಗಿದೆ. ಏನಿದು ವಿಚಾರ? ಇಲ್ಲಿ ಅವ್ರನ್ನೇ ಗರುಡ ಮಾತಾಡ್ಸದ ನೀವು ಕೇಳಿ. ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸದರ್ನ್ ಝೋನ್ ಚೆನ್ನೈ ಒರಿಜಿನಲ್ ಅಪ್ಲಿಕೇಶನ್ ನಂಬರ್ 167/25 SZ ಬಸವರಾಜ್ ಕೊರವರ್ ಪ್ರೆಸಿಡೆಂಟ್, ಜನಜಾಗೃತಿ ಸಂಘ ಕರ್ನಾಟಕ ವರ್ಸಸ್ ಇವ್ರ ಅಪ್ಲಿಕೆಂಟ್ ಇದ್ದಾರೆ. ಸ್ಟೇಟ್ ಆಫ್ ಕರ್ನಾಟಕ ರೆಪ್ರೆಸೆಂಟೆಡ್ ಬೈ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್ ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್ ಬೆಂಗಳೂರು ಅಂಡ್ ಅದರ್ಸ್ ನಲ್ಲಿ 9 ಜನ. ಏನೋ ಒಂದು ಆರ್ಡರ್ ಆಯ್ತು ಮೊನ್ನೆ. ಈ ಆರ್ಡರ್ ನಲ್ಲಿ ಏನಿದೆ, ಒರಿಜಿನಲ್ ಅಪ್ಲಿಕೇಶನ್ ಈಸ್ ಫೈಲ್ಡ್ ಎಕ್ಸ್ಪ್ರೆಸಿಂಗ್ ಕನ್ಸರ್ನ್ ಓವರ್ ಕಟಿಂಗ್ ಆಫ್ ಟ್ರೀಸ್. ಅಲ್ಲಿ ಇದು ಈ ಕೋರ್ಟ್ ಆರ್ಡರ್ ಓದ್ತಾ ಇದ್ದೇನೆ ನಾನು. ಇನ್ ಸರ್ವೆ ನಂಬರ್ 22, 23, 24 ಅಂಡ್ 25 ಅಂದ್ರೆ ಈ ರಿಸರ್ವ್ ಫಾರೆಸ್ಟ್ ಹಳ್ಳಿಗೇರಿ ವಿಲೇಜ್, ಧಾರವಾಡ ತಾಲೂಕ್, ವಿಚ್ ಅಕಾರ್ಡಿಂಗ್ ಟು ಅಪ್ಲಿಕೆಂಟ್ ಫಾರ್ಮ್ ಪಾರ್ಟ್ ಆಫ್ ದ ರಿಸರ್ವ್ ಫಾರೆಸ್ಟ್. ಅಂದ್ರೆ ಅಪ್ಲಿಕೆಂಟ್ಸ್ ಏನ್ ಹೇಳಿದ್ದಾರೆ, ಇದು ರಿಸರ್ವ್ ಫಾರೆಸ್ಟ್ ಅಂತ ಹೇಳಿದ್ದಾರೆ ಅಂತ ಹೇಳಿ ಅವರು ಒಂದು ಆರ್ಡರ್ ನಂಬರ್ 1 ನಲ್ಲಿ ಹೇಳಿದ್ದಾರೆ. ಲೆಟ್ ನೋಟಿಸ್ ಬಿ ಇಶ್ಯೂಡ್ ಟು ದ ರೆಸ್ಪಾಂಡೆಂಟ್ಸ್. ಯಾರು ರೆಸ್ಪಾಂಡೆಂಟ್ಸ್ ಅಂತ ಹೇಳಿ ನಾನು ಓದ್ತೀನಿ. ಥ್ರೂ ದ ಟ್ರಿಬ್ಯುನಲ್ ಆಸ್ ವೆಲ್ ಆಸ್ ಪ್ರೈವೇಟ್ಲಿ ಇಶ್ಯೂ ನೋಟಿಸ್ ಆಗಿದೆ. ಪೋಸ್ಟ್ ದ ಮ್ಯಾಟರ್ ಆನ್ 21/11/25. ಇನ್ ದ ಮೀನ್ ವೈಲ್ ಅವರು ಯಾರ ಮೇಲೆ ರೆಸ್ಪಾಂಡೆಂಟ್ಸು ಆರ್ ಡೈರೆಕ್ಟೆಡ್ ಟು ಫೈಲ್ ದೇರ್ ರಿಪ್ಲೈ ಅಂಡ್ ರಿಪೋರ್ಟ್ ಅನ್ನ. ಈ 3ನೇ ಆರ್ಡರು ಪೋಸ್ಟ್ ದ ಮ್ಯಾಟರ್ ಆನ್ 21/11/2025. ಇನ್ ದ ಮೀನ್ ವೈಲ್ ದ ರೆಸ್ಪಾಂಡೆಂಟ್ಸ್ ಆರ್ ಡೈರೆಕ್ಟೆಡ್ ಟು ಫೈಲ್ ದೇರ್ ರೆಸ್ಪೆಕ್ಟಿವ್ ರಿಪ್ಲೈ ಅಂಡ್ ರಿಪೋರ್ಟ್. ವರದಿಯನ್ನ, ತಮ್ಮ ಉತ್ತರವನ್ನ ಕೊಡಬೇಕು. ಅಂದ್ರೆ ಈಗ ನವೆಂಬರ್ಗೆ ಇಟ್ಟಿದ್ದಾರೆ ಅದು. ಇಲ್ಲಿ ಜಸ್ಟಿಸ್ ಪುಷ್ಪಾ ಸತ್ಯನಾರಾಯಣ ಅಂತ ಹೇಳಿ JM, ಹಾಗೆ ಡಾಕ್ಟರ್ ಪ್ರಶಾಂತ್ ಗರ್ಗವ್ ಅಂತ ಹೇಳಿ EM ಇದ್ದಾರೆ. ಅವರು ಆರ್ಡರ್ ಮಾಡಿದ್ದಾರೆ. ಯಾರ್ಯಾರು ಇಲ್ಲಿ ರೆಸ್ಪಾಂಡೆಂಟ್ಸ್ ಅಂದ್ರೆ ಸ್ಟೇಟ್ ಆಫ್ ಕರ್ನಾಟಕ, ಇದು ನಂತರ 2ನೇದ್ದು PCCF ಅಂದ್ರೆ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟಿವ್ ಫಾರೆಸ್ಟ್. ಇಲ್ಲಿ ಇವರು ಹೆಡ್ ಆಫ್ ದ ಫಾರೆಸ್ಟ್ ಫೋರ್ಸ್ ಇದೆ, ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್ಗೆ. ನಂತರ 3ನೇದವರು ಧಾರವಾಡದ ಈ CCF ಅವರು ಯತೀಶ್ ಕುಮಾರ್ ಅಂತ ಹೇಳಿ, ಅಂದ್ರೆ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಇದು. ನಂತರ 4ನೇದವರು ವಿವೇಕ್ ಕೌರಿ ಅಂತ ಹೇಳಿ, ಇವರು DCF ಅಂತ ಡೆಪ್ಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಧಾರವಾಡ. ನಂತರ ಶ್ರೀಮತಿ
ಪರಿಮಳ ಹುಲ್ಗಣ್ಣವರು ACF ಇವರು ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್. ನಂತರ 6ನೇದವರು ಕಿರಣ್ ಕುಮಾರ್ ಕರ್ತಂಗಿ ಅಂತ ಹೇಳಿ RFO ಇವರು ರಿಸರ್ವ್ ಫಾರೆಸ್ಟ್ ಆಫೀಸರ್ ಧಾರವಾಡ. ನಂತರ ಗುರುದಯಾಳ್ ಸಿಂಗಿ ಅಂತೇಳಿ ಸನ್ ಆಫ್ ದೌಲತ್ ಸಿಂಗ್ ಲೈನ್ ಬಜಾರ್ ಹನುಮಪ್ಪನ ಗುಡಿ ಇದು ಧಾರವಾಡ. ನವೀನ್ ಸಿಂಗ್ ಇವರು ಡಾಟರ್ ಆಫ್ ದೌಲತ್ ಸಿಂಗ್ ಲೈನ್ ಬಜಾರ್ ಸೇಮ್ ಅಡ್ರೆಸ್. ನಂತರ ಸಪ್ನಾ ಡಾಟರ್ ಆಫ್ ದೌಲತ್ ಸಿಂಗ್ ಅಂತ ಹೇಳಿ ಇವರನ್ನ 9 ಜನರನ್ನ ಪಾರ್ಟಿ ಮಾಡಿದ್ದಾರೆ, ಅಂದ್ರೆ ನವಗ್ರಹಗಳು ಅಂತ ಅದಕ್ಕೆ ಹೇಳಿದೆ ನಾನು. ಇಲ್ಲಿ ಬಿಡಲಾರೆ ಅಂತ ಹೇಳೋರು, ಅಂದ್ರೆ ಅನ್ಯಾಯ ಆಗಿದೆ. ಇಲ್ಲಿ ನೀವು ರಿಸರ್ವ್ ಫಾರೆಸ್ಟ್ ಅಂತ ಹೇಳ್ತೀರಿ, ಹಂಗಾರೆ 28/3/2025ಕ್ಕೆ ರಸ್ತೆ ನಿರ್ಮಾಣ ಸಾವಿರಾರು ಮರಗಳ ಮಾರಣ ಹೋಮ ಮಾಡಿ ರಸ್ತೆ ನಿರ್ಮಾಣ ಮಾಡಿದಿರಿ. ಅರಣ್ಯ ನಮ್ಮಲ್ಲಿ ಬರ್ತಾ ಇಲ್ಲ, ನಾವು ಅರಣ್ಯಕ್ಕೆ ಹೋಗಿ ಹಾಳು ಮಾಡ್ತಾ ಇದೀವಿ ಅನ್ನೋ ಅರ್ಥದಲ್ಲಿ ಒಂದು ಕಾಳಜಿಯಿಂದ ಬಸವರಾಜ್ ಕೊರವರು ಸ್ವಂತ ಪರಿಶ್ರಮದಿಂದ ಹಣವನ್ನ ಹಾಕಿ ಹೇಳ್ತಾರಲ್ಲ, ಕೆಲವೊಬ್ರು ಹೇಳ್ತಾರೆ ದುಡ್ಡಿಗಾಗಿ ಏನಾದ್ರು ಮಾಡ್ತಾರೆ, ಹಂಗಿಲ್ಲ. ಅವ್ರು ಹೇಳ್ತಾರೆ, ನನಗೆ ಹೇಳಿದಾಗ ಈಗ ನಾನು ಇಲ್ಲಿಂದ ಚೆನ್ನೈಗೆ ಹೋಗಿ ನನಗೇನು ಹುಚ್ಚುನಾಯಿ ಕಡ್ದಿತ್ತ, ಪ್ರತಿ ಹೋರಾಟದ ಹಿಂದೆ ಏನೋ ಒಂದು ಅಂತರ ಅನ್ಕೊಳ್ಳಿ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ಜೊತೆಗೆ ಈ ಮುಂಚೆನೆ ಎಪಿಸೋಡ್ ಅವ್ರು ಏನ್ ಹೇಳಿತ್ತು ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಅಂತೇಳಿ ಮುಂಚೆನೆ ಎಪಿಸೋಡ್ ಹಾಕ್ತೇವೆ. ಹಾಗೆ ಈಗ ಟ್ರಿಬ್ಯುನಲ್ಗೆ ಹೋದ್ಮೇಲೆ ಏನ್ ಹೇಳ್ತಾರೆ ಅಂತ ಹೇಳಿ ನಿಮ್ಗೆ ಗರುಡ ಸಂಪೂರ್ಣ ತೋರಿಸ್ತದೆ. ಈಗ ಹಸಿರೇ ಉಸಿರು ಅಂತ ಹೇಳ್ತಾ ವನದೇವತೆಗೆ ಈ ಎಪಿಸೋಡ್ ಅನ್ನ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲ ಮಾಯವಾಗಿದೆ ಸರ್. ಎಲ್ಲ ಮಾಯವು ಪ್ರಭುವೇ, ಎಲ್ಲ ಮಾಯವು. ಎಲ್ಲ ಮಾಯವೋ ಪ್ರಭುವೇ, ಎಲ್ಲ ಮಾಯವೋ, ಎಲ್ಲ ಮಾಯವೋ ಪ್ರಭುವೇ, ಎಲ್ಲ ಮಾಯವೋ. ಹೆಣ್ಣು ಮಾಯವೋ, ಹೊನ್ನು ಮಾಯವೋ, ಹೆಣ್ಣು ಮಾಯವೋ, ಹೊನ್ನು ಮಾಯವೋ, ಮಣ್ಣು ಮಾಯವೋ, ಈ ಜಗವೆಲ್ಲ ಮಾಯವೋ. ನಮಸ್ಕಾರ ವೀಕ್ಷಕರೇ. ಕಟ್ಟಿಗೆ ಮಾಫಿಯಾ ಮುಂದೆ ಕೈಕಟ್ಟಿ ಕೂತರ ಅರಣ್ಯ ಇಲಾಖೆ ಧಾರವಾಡ. ವೀಕ್ಷಕರೇ, ಜನಜಾಗೃತಿ ಸಂಘದ ಬಸವರಾಜ್ ಕೊರವರು ಮತ್ತೆ ಒಂದು ಪ್ರೆಸ್ ಮೀಟ್ ಅನ್ನ ಇಟ್ಕೊಂಡಿದ್ರು. ಇಲ್ಲಿ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರಬೇಕು, ಧಾರವಾಡ ಮೂರ್ಕಟ್ಟಿ ಗ್ರಾಮದಲ್ಲಿ ಈ ಸಾವಿರಾರು ಮರಗಳ ಮಾರಣ ಹೋಮ ಆಗಿದ್ದು ಅವರು ಎಳೆಯಾಗಿ ಬಿಡಿಸಿಟ್ಟಿದ್ದು ಗರುಡ ನಿಮ್ಗೆ ತೋರಿಸಿತ್ತು. ಈಗ ಹೆಚ್ಚು ಕಮ್ಮಿ ಅದೇ ಜಾಗದಲ್ಲಿ ಈಗ 21/7/2025ಕ್ಕೆ ಈ ಫಾರೆಸ್ಟ್ ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಇರ್ತಾರಲ್ಲ, ಹಾರ್ಕೊಂತ ಬಂದು ಕಂಡು ಹಿಡಿಲಿಕ್ಕೆ, ಅದು ಎಲ್ಲ ಹಾರೋಗಿದ್ರು ಗೊತ್ತಿಲ್ಲ. ಇಲ್ಲಿ ಅವರಿಗೆ ದೂರು ನೀಡ್ತಾರೆ ಜನಜಾಗೃತಿ ಸಂಘದ ಸೈನಿಕರು. 4 ಲೊಕೇಶನ್ ಅನ್ನ ಹಾಕ್ತಾರೆ, ನೀವು ನೋಡ್ಬೋದು ಅಲ್ಲಿ ಹಾಕಿದ್ದು, ಅದೆಲ್ಲ ಪ್ರೂಫ್ ಸಮೇತ ಕೊಟ್ಟಿದ್ದಾರೆ ಬಸವರಾಜ್ ಅವರು. ಈಗ ಮರ ಚೌಕಟ್ಟು ಇನ್ನು ಕೆಲವೊಂದ್ ಕಡೆ ಅಲ್ಲಿ ಸಿಗ್ತವೆ, ಈ ರೀತಿ ಇದಾವೆ. ಈ ಲೊಕೇಶನ್ ನಲ್ಲಿ ಇಷ್ಟು ಗಿಡ ಕಡ್ದಿದ್ದಾರೆ, ಮತ್ತಿ, ಸಾಗವಾನಿ, ಈ ತರ ಗಿಡಗಳಿದಾವೆ. ಬಂದು ಕಾಪಾಡಿ, ನಿಮ್ಮ ಅರಣ್ಯದ ನಿಮ್ಮ ಸಂಪತ್ತನ್ನ ಕಾಪಾಡಿ ಅಂತ ಹೇಳಿ ಹೋರಾಡ್ತಾ ಇದ್ದಾರೆ ಜನಜಾಗೃತಿ ಸಂಘದ ಸದಸ್ಯರು. ಇಲ್ಲಿ ACF ಪರಿಮಳ ಅವ್ರಿಗೆ ಅಂದ್ರೆ ಹಾಕಿದ್ಮೇಲೆ ಕಾನ್ಫರೆನ್ಸ್ ತಗೊಂಡ್ಮೇಲೆ ಸಂಡೇ ಅಂತ ಹೇಳ್ತಾರೆ, ಸಂಡೇ ಇದೆ ಅಂತ ಹೇಳ್ತಾರೆ. 21, 22ನೇ ತಾರೀಕು ಹೋಗ್ತೀವಿ ಅಂತೇಳಿ ಅಲ್ಲಿ ಹೋಗ್ತಾರೆ. ಅಂದರೆ ಒಂದು ದಿವಸ ಅಲ್ಲಿಂದ ಒಂದಿಷ್ಟು ಲಾರಿಗಳು ಶಿಫ್ಟ್ ಆಗ್ಲಿಕ್ಕೆ ಅನುಕೂಲ ಆದ ರೀತಿಯಲ್ಲಿ 24/7 ಡ್ಯೂಟಿ ಇರುವಾಗ ಸಂಡೇ ಏನು ಮಂಡೇ ಏನು ಅಂತ ಕೇಳ್ತಾರೆ ಬಸವರಾಜ್ ಅವರು. ಇಲ್ಲಿ ಸಾಗವಾನಿ ಈ ತರ ಬೆಲೆ ಬಾಳುವ ಸುಮಾರು 2-2.5 ಕೋಟಿ ರೂಪಾಯಿ ಬೆಲೆ ಬಾಳುವ ಗಿಡಗಳು ಅಲ್ಲಿ ಕಟಾವಾಗಿದ್ದಾವೆ. ಮುಂದೆ ಅವುಗಳನ್ನ ಈ ಫ್ರೇಮ್ ಹಾಗೆ ಕಟ್ಟಿಗೆಗಳನ್ನ ಡೋರಿಗೆ ಏನ್ ಮಾಡ್ತಾರಲ್ಲ ಆ ರೀತಿ ಕೊರೆದು ಬೇರೆ ಬೇರೆ ಬೆಂಗಳೂರು, ಹುಬ್ಳಿ, ಧಾರವಾಡಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ. ಮಾಹಿತಿ ನೀಡಿದಾಗ ಅವ್ರು ಹೇಳ್ತಾರೆ, ಬಸವರಾಜ್ ಹೊಂಗಲ್ ಅವರ ಹೊಲ ಅದು, ಅಲ್ಲಿ ಹೋಗಿದ್ವಿ ನಾವು, ಅಲ್ಲಿ ಮಾಲ್ಕಿ ಜಾಗಿ ಅವ್ರದ್ದು ಪ್ರೈವೇಟ್ ಲ್ಯಾಂಡ್, ಅಲ್ಲಿ ಕಟಾವು ಮಾಡಿದ್ದಾರೆ. ಈಗ ಕಟಾವು ಮಾಡ್ಲಿಕ್ಕೆ ಅಂತ ಹೇಳಿ ಫಾರೆಸ್ಟ್ ನವರು ಪರ್ಮಿಷನ್ ತಗೋಬೇಕು, ಹಾಗಾದ್ರೆ ಅನುಮತಿ ನೀಡಲಾಗಿದೆಯಾ ಅಂತ ಕೇಳ್ತಾರೆ ಬಸವರಾಜ್ ಅವರು. ಈಗ ಚೌಕಟ್ಟು ಮಾಡಿ ಬೆಂಗಳೂರಿಗೆಲ್ಲ ಹೋದ್ಮೇಲೆ ಆ ಹಣ ಏನಾದ್ರೂ ಇದೊಂದು ಸರ್ಕಲ್ ಇದೆಯಾ ಅಂದ್ರೆ ಅದು ಹೇಳ್ತಾರಲ್ಲ, ಪೂಜಾರಿಯಿಂದ ದೇವರವ್ರಿಗೆ ಏನಾದ್ರು ತಲುಪ್ತದ. ಹಾಗೆ ಹುಬ್ಳಿಗೆ ಬಂದ ಈ ಅರಣ್ಯ ಸಚಿವರು ಧಾರವಾಡಕ್ಕೆ ಬಂದಿಲ್ಲ ಅಂದ್ರೆ
ನಾವು ನೋಡಿಲ್ಲ ಅಂತ ಏನಾದ್ರೂ ಕಣ್ಣು ಮುಚ್ಕೊಂಡಿದಾರ ಹೇಗೆ? ಇದಕ್ಕೆಲ್ಲ ಅವರು ಕುಮ್ಮಕ್ ಕೊಡ್ತಾ ಇದಾರ ಅಂತ. ಹಾಗೆ ಅವ್ರು ಹೇಳ್ತಾರೆ, ಈಗ ಒಂದಿಷ್ಟು ಕೈ ತೊಳ್ಕಳಿಕೆ ಅಂತ ಹೇಳಿ ಒಂದಿಷ್ಟು 3 ಮಂದಿನ ಆರೋಪಿಗಳನ್ನ ಮಾಡಿದ್ರಿ. ಅದರಲ್ಲಿ ಬಸವರಾಜ್ ಹೊಂಗಲ್ ಅಂತ ಹೇಳಿ ಮುರುಕಟ್ಟಿಯವರು, ನಾಗರಾಜ್ ಕುಂದಗೋಳು ಅಂತ ಹೇಳಿ ದೇವರ ಹುಬ್ಬಳ್ಳಿ, ಹಾಗೆ ಮಂಜುನಾಥ್ ಅವರು ಸಾಕಿನ ದೇವರ ಹುಬ್ಬಳ್ಳಿ ಅವರು. ಇವರ ಕಾಲ್ ರೆಕಾರ್ಡ್ ಅನ್ನ ನೀವು ತೆಗೆಸಿ ನೋಡಿದ್ರೆ ACF, RF ಹಾಗೆ ಇನ್ನು DCF ಎಲ್ಲ ಒಂದು ಲಿಸ್ಟ್ ಯಾರ್ಯಾರು ಕಾಂಟ್ಯಾಕ್ಟ್ ಇದ್ದಾವ ಗೊತ್ತಾಗ್ಬಿಡ್ತದೆ, ಹುಡುಕ್ರಿ. ಇಲ್ಲಿ ನೀವು JNFC ಸೆಕೆಂಡ್ ಕೋರ್ಟ್ ಇಲ್ಲಿ FIR ಆಗ್ಬೇಕು ಅಂತ ಹೇಳಿ 25ನೇ ತಾರೀಕಿಗೆ ಅಂತ ಹೋಗಿರಲ್ಲ, ಅಲ್ಲಿ ಕೂಡ ಮಾಹಿತಿಯನ್ನ ನ್ಯಾಯಾಲಯಕ್ಕೆ ಯಾಮಾರಿಸಿದಿರಿ. ನೀವು ಮಾಹಿತಿಯನ್ನ ತಪ್ಪು ಕೊಟ್ಟಿದ್ದೀರಿ. ಸುಮಾರು 1.5 ಕೋಟಿ ರೂಪಾಯಿ ಹಾಗೆ 2 ಕೋಟಿ ರೂಪಾಯಿ ಬೆಲೆ ಬಾಳುವುದಕ್ಕೆ ನೀವು 2.5 ಘನ ಮೀಟರ್ ಅಂತ ತೋರಿಸಿದಿರಿ. ಅಂದ್ರೆ 1 ಟ್ರ್ಯಾಕ್ಟರ್ ಕೂಡ ಆಗಲ್ಲ, ಅಷ್ಟೇ ಸೀಸ್ ಮಾಡಿ ಅನ್ನೋದಕ್ಕೆ. ಕೆಳಗರೆ ಟಿಂಬರ್ ಡಿಪೋಗೆ ಎಷ್ಟು ಅಲ್ಲಿ ಶಿಫ್ಟ್ ಆಗಿದೆ. ಹಾಗೆ ಈಗ ಬೇಲಿ ಎದ್ದು ಹೊಲ ಮೇಲಿಕ್ಕೆ ಅಂತ ಹೊಂಟದೆ. 8-10 ಟ್ರ್ಯಾಕ್ಟರ್ ಅಲ್ಲಿ ಗಿಡಗಳು ಇದ್ದಾವೆ ಅಂತ ಹೇಳ್ತಾರೆ. ಹಾಗೆ ಈ FIR ದಾಖಲೆ ಆಗ್ತವೆ. ಲೊಕೇಶನ್ಗಳು ನಾವೆಲ್ಲ ಕಳಿಸಿದ್ಮೇಲೆ ನಿಮ್ಮ ಅನುಕೂಲಕ್ಕೆ, ಅಂದ್ರೆ ಅಲ್ಲಿಂದ ಶಿಫ್ಟ್ ಆಗ್ಲಿಕ್ಕೆ ಏನಾದ್ರು ನೀವು ಅನುಕೂಲ ಮಾಡಿಕೊಟ್ರ ಹೆಂಗೆ? ಆ ಅನುಕೂಲಕ್ಕೆ ಏನಾದ್ರು ಪ್ರಸಾದ ತಿಂದಿದ್ದೀರಾ ಅಂತ ಅವ್ರು ಕೇಳ್ತಾ ಇದ್ದಾರೆ. FIR ನಲ್ಲಿ 2.5 ಘನ ಮೀಟರ್ ಅಂತ ನೀವು ತೋರಿಸಿದ್ರಿ, ಅಂದ್ರೆ 1/2ರಿಂದ 1 ಟ್ರ್ಯಾಕ್ಟರ್ ವರೆಗೆ ಅಂತ ನಿಮ್ಗೆ. ಇಲ್ಲಿ ಕಟ್ಟಿಗೆ ಎಲ್ಲಿ ಹೋದ್ವು, ಬಾಕಿ ನಮಗ್ ಕಂಡಿದ್ ನಿಮ್ಗೆ ಯಾಕೆ ಕಾಣ್ಲಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಫಾರೆಸ್ಟ್ ಗಾರ್ಡ್ ಅವ್ರಿಗೆ ಹೇಳಿದ್ರೆ, ಇಲ್ಲಿ ಹೆಡ್ ಗಾರ್ಡ್ ಅವ್ರಿಗೆ RF ಅವ್ರಿಗೆ ಹೇಳಿದ್ರೆ 8 ದಿನ ಆದ್ರೆ ನೀವು ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ಫಾರೆಸ್ಟ್ ಗಾರ್ಡ್ ಅವ್ರ ಕೆಲಸ ಏನು ಅಂತ ಕೇಳ್ತಾರೆ ಇವ್ರು. ಅರಣ್ಯ ಕಾಯೋದು ನಿಮ್ಮ ಕೆಲಸ, ಅರಣ್ಯ ಸಂಪತ್ತು, ಅಂದ್ರೆ ಅಲ್ಲಿ ತಿಂತಾ ಇದಾರೆ, ಅದಕ್ಕೆ ಋಣ ಬೇಡವಾ ನಿಮಗೆ ಅಂತ ಕೇಳ್ತಾ ಇದ್ದಾರೆ. ಈ ಕಟ್ಟಿಗೆ ಮಾಫಿಯಾ ಏನಿದೆಯಲ್ಲ ಸಾಕಷ್ಟು ಜಾಗೃತವಾಗಿದೆ. ಅರಣ್ಯ ಇಲಾಖೆ ಭಾಗಿಯಾಗಿದೆ, ಹಾಗೆ ಅರಣ್ಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಇವರ ಮೇಲೆ ಕ್ರಮವನ್ನ ನೀವು ಕೈಗೊಳ್ಳಬೇಕು ಅಂತ ಹೇಳಿ, ಇಲ್ಲ ನಾವು ಹೋರಾಟ ಹಾಗೆ ಜಾಗೃತಿ ನಾವು ಮೂಡಿಸ್ತಾನೆ ಇದ್ದೀವಿ, ನೀವು ಬರಿತಾನೆ ಇದ್ದೀರಿ. ಹಾಗೆ ಈಗ ಇದಕ್ಕೊಂದು ಆಯಾಮವನ್ನ ನಾವು ತಗೊಂಡು ಹೋಗ್ತೀವಿ ಅನ್ನೋ ಅರ್ಥದಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನು ಇಟ್ಕೊಂಡಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ನಿಮ್ಗೆ ಕೇಳ್ತಾ ಎಲ್ಲ ಮಾಯ. ಧಾರವಾಡದ ಮುರಕಟ್ಟಿ ಭಾಗದಲ್ಲಿ ಸರ್ವೆ ನಂಬರ್ 21, 22, 23, 24 ಅಲ್ಲಿ ಏನು ರಸ್ತೆ ನಿರ್ಮಾಣ ಮಾಡಿದ್ರು, ಈ
ರಿಸರ್ವ್ ಫಾರೆಸ್ಟ್ ಅನ್ನು ಕಟಾವು ಮಾಡಿ ರಸ್ತೆ ನಿರ್ಮಾಣ ಮಾಡಿದ್ರು. ಆಮೇಲೆ ಪ್ರೈವೇಟ್ ಲ್ಯಾಂಡ್ ಒಳಗಡೆ ಸಾವಿರಾರು ಮರಗಳನ್ನ ಕಡಿದು ಅದರ ಮಾರಣ ಹೋಮನ ಮಾಡಿದ್ರು ಅನ್ನುವಂತಹ ವಿಷಯವನ್ನು ಇಟ್ಕೊಂಡು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ ಮತ್ತು NGT ನ್ಯಾಯಾಲಯದ ಮೊರೆಯನ್ನು ಕೂಡ ನಾವು ಹೋಗಿದ್ದೀವಿ ಈಗಾಗಲೇ. ಅದಾದ್ಮೇಲೆ ಅದೇ ಭಾಗದಲ್ಲಿ ಮುರ್ಕಟ್ಟಿ ಭಾಗದಲ್ಲಿಯೇ ಇದು ನಡೆದಿರುವಂತಹ ಒಂದು ಪ್ರಕರಣ. ಧಾರವಾಡ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ನಮ್ಮ ಸಂಘದ ಕೆಲ ಸದಸ್ಯರು ದಿನಾಂಕ 21 ಇದೇ ತಿಂಗಳ 21ರಂದು ಈ ಫಾರೆಸ್ಟ್ ಅಧಿಕಾರಿಗಳು ಅಂದ್ರೆ ಈ ಫಾರೆಸ್ಟ್ ಏನು ಫ್ಲೈಯಿಂಗ್ ಸ್ಕ್ವಾಡ್ ಬರುತ್ತೆ ಬೆಳಗಾವಿ ರೇಂಜದ್ದು ಅವರಿಗೆ ದೂರ ನೀಡಿದ್ರು. ಅವ್ರು ನೀಡಿ ಆದ್ಮೇಲೆ ಫೋನ್ ನಲ್ಲಿ ನೀಡಿದಾಗ ಅವ್ರೇನ್ ಮಾಡಿದ್ರು, ಇಲ್ಲ ಇವತ್ತು ಸಂಡೇ ಐತಿ, ನಾಳೆ ನಾವು ರೇಡ್ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರಗಳಿಗೆ 4 ಲೊಕೇಶನ್ಗಳನ್ನ ಕೋಆರ್ಡಿನೇಟ್ ಮಾಡಿದ್ರು. ಈ ಲೊಕೇಶನ್ಗಳಲ್ಲಿ ಸಾಕಷ್ಟು ಕಡಿದಿರುವಂತಹ ಮರಗಳನ್ನ ಸ್ಟಾಕ್ ಮಾಡಿದ್ದಾರೆ ಮತ್ತು ಆ ಮರಗಳಿಂದ ಕಿಟ್ಟಿಗೆ ಮತ್ತು ಚೌಕಟ್ಟುಗಳ ನಿರ್ಮಾಣ ಮಾಡ್ತಾ ಇದ್ದಾರೆ, ಅವುಗಳನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಹೇಳಿದ್ರು. ಅದಾದ್ಮೇಲೆ ಆ ಅಧಿಕಾರಿಗಳು ಅಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಕಾನ್ಫರೆನ್ಸ್ ಕಾಲ್ ಅಲ್ಲಿ ACF ಅವರಿಗೆ ಕನೆಕ್ಟ್ ಮಾಡ್ತಾರೆ. ACF ಮೇಡಮ್ ಅವ್ರಿಗೆ ಕನೆಕ್ಟ್ ಮಾಡ್ತಾರೆ. ಕನೆಕ್ಟ್ ಮಾಡಿದಾಗ ಅವತ್ತು ಹೇಳ್ತಾರೆ ಅದು ಸಂಡೇ ಐತಿ, ನಾವು ನಾಳೆ ಮಾಡ್ತೀವಿ ಅಂತೇಳಿ. ಸೊ ಅದು ಸಂಡೇ ಇತ್ತು, ಅವತ್ತು ಮಾಡ್ಲಿಲ್ಲ. ಮಾರನೇ ದಿನ ಅಂದ್ರೆ 22ನೇ ತಾರೀಕಿಗೆ ಬೆಳಗಿನ ಜಾವ ಸೋಮವಾರ ದಿವಸ ಅವರು ರೇಡ್ ಮಾಡ್ತಾರೆ. ಹೇಳ್ದಂಗೆ 9 ಗಂಟೆಗೆ ರೇಡ್ ಆಗುತ್ತೆ. ಅಂದ್ರೆ ರಾತ್ರಿ ಈ ಇನ್ಫಾರ್ಮೇಶನ್ ಕೊಟ್ಟ ಮೇಲೆ ಒಂದು 2 ಟ್ರ್ಯಾಕ್ಟರ್ ಅಷ್ಟು ಅಲ್ಲಿರುವಂತಹ ಕಟ್ಟಿಗೆಯನ್ನ ಸಪ್ಲೈ ಮಾಡ್ತಾರೆ. ಬೇರೆ ಕಡೆ ಅದನ್ನು ಶಿಫ್ಟ್ ಮಾಡೋದಂತ ಅವರು ಯಾರು ಅದನ್ನ ಸ್ಟಾಕ್ ಮಾಡಿದ್ರು ಅದನ್ನ ಶಿಫ್ಟ್ ಮಾಡುವಂತ ಕೆಲಸ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಮ್ಮವ್ರು ಮತ್ತೆ ಅವ್ರಿಗೆ ಕಾಲ್ ಮಾಡಿದಾಗ ಬೆಳಗ್ಗೆ 9 ಗಂಟೆಗೆ ಮತ್ತೆ ಅದನ್ನ ರೇಡ್ ಮಾಡ್ತಾರೆ. ರೇಡ್ ಮಾಡಿ ಸರಿ ಸುಮಾರು ಅಲ್ಲಿ ಮುರ್ಕಟ್ಟಿ ಮತ್ತೆ ದೇವರ ಹುಬ್ಬಳ್ಳಿ ಮತ್ತು ಕೆಲಿಗೇರಿ ಈ ಭಾಗದಲ್ಲಿ ಸುಮಾರು 8 ರಿಂದ 10 ಟ್ರ್ಯಾಕ್ಟರ್ ಅಷ್ಟು ಆ ಕಟ್ಟಿಗೆ ಅಂತ ಕೇಳಿದ್ರೆ ಅಲ್ಲಿರುವಂತಹ ಏನು ಸಾಗವಾನಿ ಆಗಿರ್ಬೋದು, ಹೊನ್ನಿ ಮತ್ತು ಮತ್ತಿ ಕಟ್ಟಿಗೆಯನ್ನ ಅವರು ಸೀಸ್ ಮಾಡ್ಕೋತಾರೆ. ಅವರು ಸೀಸ್ ಮಾಡಿ ತಗೊಂಡು ಹೋಗ್ತಾರ. ತಗೊಂಡು ಹೋಗಿ ಅವ್ರ ನಾಕಾಕ ಅಂದ್ರೆ ಏನು ಆ ಟಿಂಬರ್ ನಾಕ ಎಲ್ಲ ಐತಿ ಅಲ್ಲಿಗೆ ನಾವು ತಗೊಂಡು ಹೋಗ್ತೀವಿ ಅಂತ ಹೇಳಿರ್ತಾರ. ತಗೊಂಡು ಹೋಗ್ತಾರೆ. ತಗೊಂಡು ಹೋದಾದ್ಮೇಲೆ ಅವ್ರು ಸೀಸ್ ಮಾಡಿದ್ದಾರೆ, ಕೇಸ್ ಮಾಡಿದ್ದಾರೆ ಅಂತ ಹೇಳಿ ನಾವು ಅದನ್ನ ಮರೆತಿದ್ವಿ. ಖುಷಿಯಾಗಿತ್ತು ನಮಗೆ, ಅಟ್ಲೀಸ್ಟ್ ಅದನ್ನ ಸೀಸ್ ಮಾಡಿದ್ರು ಅಂತ ಹೇಳಿ. ತದನಂತರ ನಮ್ಗೆ ಗೊತ್ತಾಗಿರುವಂತಹ ವಿಷಯ ಏನಂತ ಕೇಳಿದ್ರೆ ಅದೇ ಸಮಯದಲ್ಲಿ ಇನ್ನೂ ಒಂದು ಲೊಕೇಶನ್ ಅನ್ನು ನಾವು ಕೊಟ್ಟಿರ್ತೀವಿ. ಅಲ್ಲಿ ಬಸವರಾಜ್ ಹೊಂಗಲ್ ಅನ್ನುವಂಥವ್ರು ಹೊಲ ಅದು. ಆ ಬಸವರಾಜ್ ಹೊಂಗಲ್ ಅನ್ನುವಂಥವ್ರು ಹೊಲದಲ್ಲಿ ಕೂಡ ಸ್ಟಾಕ್ ಮಾಡಿದಾರ ಅಂತ ಹೇಳಿ ನಾವು ಮಾಹಿತಿಯನ್ನು ಕೊಡ್ತೀವಿ. ಕೊಟ್ಟಾಗ ಅವರು ಅರಣ್ಯ ಅಧಿಕಾರಿಗಳು ಆ ಜಾಗಕ್ಕೆ ಹೋಗೋದಿಲ್ಲ. ನಾವು ಫೋನ್ ಕರೆ ಮಾಡಿ ಅರಣ್ಯ ಅಧಿಕಾರಿಗಳನ್ನು ಕೇಳಿದಾಗ ಏನಂತ ಹೇಳ್ತಾರೆ, ಇಲ್ಲ ನಾವು ನಿಮ್ ಹುಡುಗರು ಕೊಟ್ಟ ದೂರಿನ ಮೇಲೆ ನಾವು ಅಲ್ಲಿ ಹೋಗಿದ್ವಿ, ಅವರು ಅದು ಅವರ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಕಟಾವು ಮಾಡಿರುವಂತಹ ಮರಗಳು ಸಾಗವಾನಿ ಅಂತ ಹೇಳಿದ್ರು, ಅದ್ರ ಮೇಲೆ ನಾವು ಎನ್ಕ್ವೈರಿ ಮಾಡ್ತೀವಿ ಅಂತೇಳಿ ಹಾರಿಕೆಯ ಉತ್ತರವನ್ನು ಕೊಟ್ಟ ಅದನ್ನ ಹಾರ್ಕೊಳ್ಳುವಂತ ಪ್ರಯತ್ನ ಪಟ್ಟರು. ಆ ಜಾಗದಲ್ಲಿ ಸ್ಟಾಕ್ ಆಗಿರುವಂತಹ ಈ ಮರಗಳ ಫೋಟೋ ತಾವು ಕೂಡ ನೋಡಬಹುದು. ಇದನ್ನ ಆ ಲೊಕೇಶನ್ ಸಮೇತ ನಾವು ತೆಗೆದಿದ್ದೇವೆ ಮರಗಳ ಫೋಟೋನಲ್ಲಿ. ದಿನಾಂಕ 28/3/2025 ಹಳ್ಳಿಗೇರಿ ಸರ್ವೆ ನಂಬರ್ 22 ರಿಸರ್ವ್ ಫಾರೆಸ್ಟ್ 23, 24, 25 ಇಲ್ಲಿ ಸಾವಿರಾರು ಮರಗಳನ್ನು ಕಡಿದು ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಲ್ಲದೆ ಸಾವಿರಾರು ಮರಗಳನ್ನು ಕಡಿದು ಅದನ್ನು ಸಾಗಿಸ್ತಾ ಇದ್ದಾರೆ ಅಂಥೇಳಿ ನಾವು ಅರಣ್ಯ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು CCF ರವರಿಗೆ ದೂರು ನೀಡಿದ್ವಿ. ಆ ದೂರಿನ ಮೇಲೆ ದೂರು ನೀಡಿದ್ದು 15-20 ನಿಮಿಷದಲ್ಲಿ ನಾವು ಎಲ್ಲವನ್ನು ಬಂದ್ ಮಾಡಿಸ್ತೀವಿ, ನಮ್ಗೆ ಗೊತ್ತಿಲ್ಲ, ನಮ್ಮ ಗಮನಕ್ಕಿಲ್ಲ ಅಂತೇಳಿ ಅವತ್ತು CCF ಅವರು ಹೇಳಿದರು. DCF ಅವ್ರನ್ನ ಕರೆದು ಅವರು ಮೌಖಿಕ ಆದೇಶ ಮಾಡಿದರು. ಅದಾದಮೇಲೆ ಅವ್ರಲ್ಲಿ ಹೋಗ್ತಾರಂಥೇಳಿ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಸಂಘಟನೆಯ ಹುಡುಗರು ಆ ಜಾಗಕ್ಕೆ ಹೋದರೆ ಅಲ್ಲಿ ಫಾರೆಸ್ಟ್ ಅಧಿಕಾರಿಗಳು ನಾವು ಹೋಗಿ ಮುಟ್ಟಿ 1 ಗಂಟೆ ಆದರೂ ಸಹ ಫಾರೆಸ್ಟ್ ಅಧಿಕಾರಿಗಳು ಯಾರೂ ಬಂದಿರಲಿಲ್ಲ. ಅಲ್ಲಿ ಸಾವಿರಾರು ಮರಗಳನ್ನು ಕಡಿದು ಅಲ್ಲೇ ಗುಡ್ಡೆ ಹಾಕಿರುವುದು ಎಲ್ಲರ ಕಣ್ಣಿಗೂ ಇತ್ತು. ಮಾಧ್ಯಮದವರು ಸಹ ಆ ಫೋಟೋಸ್ಗಳನ್ನು ವಿಡಿಯೋಸನ್ನು ತೆಗೆದುಕೊಂಡ್ರು, ನಾವು ಕೂಡ ತೆಗೆದ್ವಿ. ಮತ್ತು ಆ ರೋಡ್ ಏನು ಮಾಡ್ತಾ ಇದ್ರು, ನಾವು ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಆ ರೋಡ್ ಮೇಲೆ ಏನು ಜಲ್ಲಿ ಕಲ್ಲು ಹಾಕಿ ರಸ್ತೆ ನಿರ್ಮಾಣ ಮಾಡ್ತಿದ್ರು ಅದರ ಮೇಲೆ ಮಣ್ಣು ಹಾಕುವಂಥ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಇಮಿಡಿಯೇಟ್ ನಾವೆಲ್ಲ ಬಂದ ಮೇಲೆ ಅಲ್ಲಿಂದ ಓಡಿ ಹೋಗೋ ಪಲಾಯನ ಮಾಡುವಂಥ ಕೆಲಸ ನಡೀತು. ಅಲ್ಲಿದ್ದಂಥ ವೆಹಿಕಲ್ಗಳಾಗಿರ್ಬೋದು, ಅದು ಏನು ಮರಗಳನ್ನು ಕಡಿಲಿಕ್ಕೆ ಬಂದಂತಹ ಆ ಮಷೀನ್ಗಳಾಗಿರ್ಬೋದು, ಅವು ಯಾವ್ಯಾವ ಗಾಡಿಗಳನ್ನು ತಂದಿದ್ರಲ್ಲಿ ಎಲ್ಲ ಗಾಡಿಗಳ ಫೋಟೋಗಳನ್ನು ಅವನ್ನೆಲ್ಲವನ್ನು ನಾವು ತೆಗೆದುಕೊಂಡ್ವಿ. ಅಲ್ಲೇ ಏನು ಫಾರೆಸ್ಟ್ ಅಧಿಕಾರಿಗಳು ನಿಂತು ರಸ್ತೆ ನಿರ್ಮಾಣ ಮಾಡಿಸ್ತಾ ಇದ್ರು, ಆಮೇಲೆ ಮರಗಳನ್ನು ಕಡಿಸ್ತಾ ಇದ್ರಲ್ಲ, ಜಿತೇಂದ್ರ ಕಾಂಬ್ಳೆ ಅನ್ನುವಂತಹ ಒಬ್ಬ ಅಧಿಕಾರಿ ಕೂಡ ಅಲ್ಲಿದ್ದರು. ಅವ್ರ ಜೊತೆ 2-3 ಫಾರೆಸ್ಟ್ ಗಾರ್ಡ್ಗಳು ಕೂಡ ಸಹ ಇದ್ದರು. ಅವರೆಲ್ಲರೂ ಓಡಿ ಹೋಗ್ತಿರುವಂಥದ್ದು, ವೆಹಿಕಲ್ ತೊಗೊಂಡಲ್ಲಿಂದ ಪಲಾಯನ ಮಾಡ್ತಾ ಇರುವಂತಹ
ಫೋಟೋ ಮತ್ತು ವಿಡಿಯೋಗಳು ಕೂಡ ಸಹ ಮಾಧ್ಯಮದಲ್ಲೂ ಕೂಡ ಬಂದಿವೆ. ಸೊ ಹೀಗಾಗಿ ನಾವು ಈ ಫಾರೆಸ್ಟ್ ಅಧಿಕಾರಿಗಳು ಮೇಲೆ ನಾವು ಪದೇ ಪದೇ ಅವರನ್ನು ರಿಕ್ವೆಸ್ಟ್ ಮಾಡಿ ಸಂಬಂಧಪಟ್ಟವ್ರ ಮೇಲೆ ನೀವು ಕ್ರಮ ತಗೊಳ್ರಿ ಅಂತ ಹೇಳಿದ್ವಿ. ಆದರೆ ಅವರು ತಗೊಳ್ಳಿಲ್ಲ. 23-24 ಏನದು ಮಾಲ್ಕಿ ಜಮೀನು ಅಂತ ಹೇಳಿದರು. ಅಲ್ಲಿ ನೂರಾರು ವರ್ಷಗಳಿಂದ ಕಾಡು ಬೆಳೆದಿತ್ತಲ್ಲಿ. ಅದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ 1 ಎಕರೆಗೆ ಇಂತಿಷ್ಟು ಮರಗಳು ಇದ್ದುವು, ವಿವಿಧ ಜಾತಿಯ ಮರಗಳಿದ್ದರೆ ಆ ಮರಗಳನ್ನು ಕಡಿಯಲು ಕೇಂದ್ರ ಸರ್ಕಾರದ ಫಾರೆಸ್ಟ್ ಇಲಾಖೆ ಅನುಮತಿಯನ್ನು ಪಡೆದುಕೋಬೇಕಾಗತ್ತೆ. ಅವೆಲ್ಲವನ್ನು ಗಾಳಿಗೆ ತೂರಿ ಫಾರೆಸ್ಟ್ ಅಧಿಕಾರಿಗಳು ಮತ್ತು ನಮ್ಮ ಭಾಗದ ರಾಜಕಾರಣಿಗಳ ಕುಟುಂಬದವರು ಸೇರಿಕೊಂಡು ಆ ಸಾವಿರಾರು ಮರಗಳನ್ನು ಅವತ್ತು ಕಡಿದಿದ್ರು. ಫಾರೆಸ್ಟ್ ಅಧಿಕಾರಿಗಳು ಯಾವುದೇ ಕ್ರಮ, ನಿರ್ದಿಷ್ಟವಾಗಿ ಯಾವುದೇ ಕ್ರಮ ತೆಗೆದುಕೊಂಡದೇ ಇದ್ದಾಗ ಹಾರಿಕೆಗೆ ಅಂದರೆ ತೋರ್ಸೋಕ್ಕೆ ಅಂತ ಹೇಳಿ ಸುಮ್ಮನೆ ಆ ಠಾಕೂರ್ ಫ್ಯಾಮಿಲಿಯ ಮೇಲೆ, ನವೀನ್ ಸಿಂಗ್ ಠಾಕೂರ್, ದೌಲತ್ ಸಿಂಗ್ ಠಾಕೂರ್ ಏನು ಅವರಿದ್ದರು, ಅವ್ರ ಫ್ಯಾಮಿಲಿಯವ್ರ ಮೇಲೆ ಒಂದು FIR ಅನ್ನು ಮಾಡಿ 40 ಗಿಡಗಳನ್ನು ಅವ್ರ ಜಾಗದಲ್ಲಿ ಕಡಿದಿದ್ದಾರೆ, 18 ಗಿಡಗಳನ್ನು ಈ ರಸ್ತೆ ನಿರ್ಮಾಣದ ಜಾಗದಲ್ಲಿ ಕಡಿದಿದ್ದಾರೆ ಅಂಥೇಳಿ ಅವರು ಹಾರಿಕೆಗೆ ಒಂದು FIR ಅನ್ನು ಮಾಡಿ ಅಲ್ಲೇ ಬಿಟ್ಬಿಟ್ಟಿದ್ರು ಅವರು. ಸೊ ಹಾಗಾಗಿ ಅದನ್ನು ಪ್ರಶ್ನೆ ಮಾಡಿ ನಾವು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಗೆ ಹೋಗಿದ್ವಿ ಚೆನ್ನೈಗೆ. ಅಲ್ಲಿ ಹೋಗಿ ನಾವು ಇವತ್ತು ಪ್ರಕರಣವನ್ನು ದಾಖಲು ಮಾಡಿದ್ದೀವಿ. ಆ ಪ್ರಕರಣದಲ್ಲಿ ಏನಾಗಿದೆ ಅಂತ ಕೇಳಿದರೆ, ಸಂಬಂಧಪಟ್ಟಂಥ ಯಾವ್ಯಾವ ಅಧಿಕಾರಿಗಳಿದ್ದರು ಅಂದರೆ ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿ ಆಗಿರ್ಬೋದು, ಅರಣ್ಯ ಇಲಾಖೆಯ, ಆಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ಬೋದು, ಆಮೇಲೆ CCF ಯತೀಶ್ ಕುಮಾರ್ ಅವರು, DCF ಅವರು, ಹಾಗೂ ಇನ್ನೊಬ್ಬರು ಪರಿಮಳ ಅಂಥೇಳಿ ACF ಅವರವರು, ಇವ್ರನ್ನೆಲ್ಲರನ್ನೂ ಕೂಡ ಪಾರ್ಟಿ ಮಾಡಿದ್ವಿ. RF ಅವ್ರನ್ನ ಪಾರ್ಟಿ ಮಾಡಿದ್ವಿ. ಇವರೆಲ್ಲರಿಗೂ NGTಯಿಂದ ಇವತ್ತು ನೋಟಿಸ್ಗಳಾಗಿದ್ದಾವೆ. ಮತ್ತು ಮುಂದಿನ ದಿನಗಳಲ್ಲಿ ಈಗ ಯಾರು ಗಿಡ ಮರಗಳನ್ನು ಕಡಿಸಿದ್ದಾರೆ, ಈಗ ಗೊತ್ತಿರಬೇಕು, ಇದು ದೌಲತ್ ಸಿಂಗ್ ಮತ್ತು ನವೀನ್ ಸಿಂಗ್ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಜಮೀನು 23-24, ಅದಕ್ಕೆ ಹೋಗೋಕ್ಕೆ ರಸ್ತೆ ನಿರ್ಮಾಣ ಮಾಡ್ಕೊಂಡಿದ್ರು ಇವರು. ನೂರಾರು ಸಾವಿರಾರು ಮರಗಳನ್ನು ಕಡಿದಿದ್ರು. ಆ ಜಮೀನಲ್ಲಿ ಬೆಳೆದಂಥ ಕಾಡನ್ನು ಕೂಡ ಇವರು ಕಡಿದಿದ್ರು. ಕಡದವರು ರಾಜಕೀಯ ಕುಟುಂಬಕ್ಕೆ ಸಂಬಂಧಪಟ್ಟವರು ಅಂತ ಹೇಳಿ ನಾವು ನೇರವಾಗಿ ದೂರು ಕೊಟ್ಟಿದ್ವಿ. ಸಂಬಂಧಪಟ್ಟವ್ರ ಮೇಲೆ ಯಾರ ಮೇಲೂ ಕ್ರಮ ಈ ಅಧಿಕಾರಿಗಳು ತೆಗೆದುಕೊಂಡಿರಲಿಲ್ಲ. ಅದಲ್ಲದೆ ಅಲ್ಲಿ ಇರುವಂತಹ ಏನು ಅವತ್ತು ಕಡಿಲಿಕ್ಕೆ ಬಂದಂಥ ಜನ, ಒಂದು 50-60 ಜನನ ಉಪಯೋಗಿಸ್ಕೊಂಡು ಅದೆಲ್ಲ ಕಡಿದಿದ್ರು. ನಾವು ಮಾನ್ಯ ನ್ಯಾಯಾಲಯದ ಕೂಡ ಮನವಿ ಮಾಡಿದ್ವಿ ಮತ್ತು ಫಾರೆಸ್ಟ್ ಅಧಿಕಾರಿಗಳಿಗೂ ಕೂಡ ಮನವಿ ಮಾಡಿದ್ವಿ. ಏನಂತ ಕೇಳಿದರೆ, ಅಲ್ಲಿ ಅವತ್ತು ಟವರ್ ಡಂಪ್ ಲೊಕೇಶನ್ ಹಾಕ್ರಿ, ಆ 10-15 ದಿನಗಳದ್ದು ಎಷ್ಟು ಸೆಲ್ ಫೋನ್ಗಳಲ್ಲಿ ಚಾಲೂ ಇದಾವೋ ಅವೆಲ್ಲ ಕಡಿಯಾಕೆ ಬಂದವ್ರದ್ದು, ಕಡ್ಸಕ್ಕೆ ನಿಂತವ್ರದ್ದು, ಅವರೆಲ್ಲರ ಮೇಲೆ FIR ಮಾಡಿರಿ ಅಂತ ಹೇಳಿದ್ವಿ. ಅದು ಕಡಿಸಿದವರೆಲ್ಲ ರಾಜಕೀಯ ಕುಟುಂಬದವರನ್ನು ಒಂದೇ ಒಂದು ಕಾರಣಕ್ಕಾಗಿ ಫಾರೆಸ್ಟ್ ಅಧಿಕಾರಿಗಳು ಅವ್ರ ರಾಜಕಾರಣಿಗಳ ಕೈಗೊಂಬೆಯಾಗಿ ಕೆಲಸ ಮಾಡಿದರು. ಅವರೆಲ್ಲರ ವಿರುದ್ಧ ಇವತ್ತು NGTಗೆ ಹೋಗಿದ್ದೀವಿ. NGTಯಿಂದ ನೋಟಿಸ್ ಆಗಿದೆ. ಈಗ ಯಾರು ಅದನ್ನು ಖರೀದಿ ಮಾಡಿದ್ದಾರೆ, ವಿನಯ್ ಕುಲಕರ್ಣಿ ಅವರ ಕುಟುಂಬದ ಸದಸ್ಯರ ಹೆಸರಲ್ಲಿ ಈಗ ಅದು ಖರೀದಿ ಆಗಿದೆ. ಅವರೇ ಕಳಿಸಿದ್ರು, ಈಗ ಖರೀದಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ನಾವು NGTಯಲ್ಲಿ ನಾವೀಗ ಅವರನ್ನು ಕೂಡ ಪಾರ್ಟಿ ಮಾಡಿ NGTಯಲ್ಲೇ ನಾವು ಸಲ್ಲಿಸ್ತೀವಿ. ಅವ್ರನ್ನೆಲ್ಲರನ್ನೂ ಕೂಡ ಪಾರ್ಟಿ ಮಾಡುವಂತೆ ನಾವು ಕೇಳ್ಕೊಳ್ತೀವಿ. ಯಾರು ಈ ಗಿಡ ಮರಗಳನ್ನು ಕಡಿದಿದ್ದಾರೋ ಅವರಿಗೆಲ್ಲರಿಗೂ ನ್ಯಾಯಮಂಡಳಿಯಿಂದ ಶಿಕ್ಷೆ ಆಗುವವರೆಗೂ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ. ಈ ಫಾರೆಸ್ಟ್ ಅಧಿಕಾರಿಗಳು ಏನು ತಪ್ಪು ಮಾಡಿದ್ದಾರೆ ಅಂತ ಕೇಳಿದರೆ, ಈ ಸರ್ವೆ ನಂಬರ್ 22 ಮತ್ತು 25 ಕಾಯ್ದಿಟ್ಟ ಅರಣ್ಯ, ಅಲ್ಲಿ ರಸ್ತೆ ನಿರ್ಮಾಣ ಮಾಡೋಕ್ಕೆ ಅವರಿಗೆ ಅವಕಾಶವನ್ನು ಒದಗಿಸಿಕೊಟ್ಟರು. ಇವರೇ ಫಾರೆಸ್ಟ್ ಅಧಿಕಾರಿಗಳೇ ಮುಂದೆ ನಿಂತು ಅದನ್ನು ಮಾಡಿದರು. ಅದು ಜಿತೇಂದ್ರ ಕಾಂಬ್ಳೆ ಅವರು ಮತ್ತು ಗಾರ್ಡ್ಗಳಿರೋದನ್ನು ನಾನು ಹೇಳಿದೆ. ಆ ಬಾಂಡ್ರಿ ಹಾಕಬೇಕು ಅಂತ ಕೇಳಿದರೆ ಅದಕ್ಕೆ ಬಹಳಷ್ಟು ನಿಯಮಗಳಿದ್ದಾವೆ. ಫಾರೆಸ್ಟ್ನಲ್ಲಿ ಹೋಗಿ ಅಥವಾ ಮಾಲ್ಕಿ ಜಾಗ ಇದ್ರೂ ಸಹ ಅದಕ್ಕೊಂದು ಬಾಂಡ್ರಿ ಹಾಕಬೇಕಂತ ಕೇಳಿದರೆ ಅದಕ್ಕಾದ ಒಬ್ಬ ಅಧಿಕಾರಿ ಇರ್ತಾರೆ, ಸೆಟಲ್ಮೆಂಟ್ ಅಧಿಕಾರಿ ಇರ್ತಾರೆ. ಅವರು ಅದನ್ನೆಲ್ಲವನ್ನು ಪರಿಗಣಿಸಿ ಯಾವಾಗ ಅದಾಯಿತು, ಯಾವಾಗ ಅದು ಮಾಲ್ಕಿ ಜಾಗ ಇತ್ತು, ಏನೆಲ್ಲ ಎಷ್ಟು ಜಮೀನಿದೆ ಅವ್ರದ್ದು ಅಂತ ಹೇಳಿ ಅದನ್ನು ಮಾಡಿ ರಿಪೋರ್ಟ್ ಕೊಟ್ಟಾದಮೇಲೆ ಅದು ಬಾಂಡ್ರಿ ಹಾಕಬೇಕು. ಆ ನಿಯಮಗಳನ್ನ ಇಲ್ಲಿ ಪಾಲನೆ ಮಾಡಲಿಲ್ಲ. ಆಮೇಲೆ ಸರ್ವೆ ನಂಬರ್ 23-24 ಅದು ಮಾಲಿಕಿ ಜಾಗ ಆಗಿದ್ದರೂ ಸಹ ಅಲ್ಲಿ ಏನು ಈ 50 ಮರಗಳು, ವಿವಿಧ ಜಾತಿಯ 50 ಮರಗಳು 30 ಸೆಂಟಿಮೀಟರ್ ಸುತ್ತಳತೆ ಹಾಗೂ ಎದೆ ಎಳೆತಷ್ಟು, ಅಂದರೆ ಸುಮಾರು ಒಂದು 5-5.5 ಫೂಟಷ್ಟು ಹೈಟ್ ಇದ್ದರೆ ಅವುಗಳನ್ನು ಕಾಡು ಅಂತ ಪರಿಗಣಿಸಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. TN ಗೋದಾವರ್ಮನ್ ಮತ್ತು ಅನ್ನುವಂಥವರು ಒಂದು ಕೇಸ್ ಹಾಕಿದ್ರು ಭಾರತ ಸರ್ಕಾರದ ವಿರುದ್ಧ. ಅದರಲ್ಲಿ ಸುಪ್ರೀಂ ಕೋರ್ಟ್ ಈ ಆದೇಶವನ್ನು ಮಾಡಿದೆ. ಅವು ಎಲ್ಲವನ್ನು ಗಾಳಿಗೆ ತೂರಿದ್ರು ಇವರು. ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಗಾಳಿಗೆ ತೂರಿದ್ದಾರೆ. ಆಮೇಲೆ ಅರಣ್ಯ ಕಾಯ್ದೆ 1980ರಲ್ಲಿ ಏನು ಹೇಳಿದಾರೋ ಅವುಗಳೆಲ್ಲವನ್ನು ಗಾಳಿಗೆ ತೂರಿದರು. ಬರೀ ರಾಜಕಾರಣಿಗಳ ಒಂದು ಒತ್ತಡಕ್ಕೆ ಮಣಿದು ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ರಸ್ತೆ ನಿರ್ಮಾಣ ಮಾಡಿ ಕಾಡನ್ನು ಕಡಿಯೋಕ್ಕೇನು ಅವಕಾಶ ಮಾಡಿಕೊಟ್ರಲ್ಲ, ಇವ್ರು ಎಲ್ಲರ ಮೇಲೂ ಕಾನೂನು ಕ್ರಮ ಆಗಬೇಕು. ಇವರೆಲ್ಲರೂ ಮನೆಗೆ ಹೋಗ್ಬೇಕು. ಯಾಕಂತ ಕೇಳಿದ್ರೆ ಇವ್ರು ಏನು ಫಾರೆಸ್ಟ್ ಅಧಿಕಾರಿಗಳದಾರೆ ಇವರು ಯೋಗ್ಯರಲ್ಲ ಇವರಲ್ಲಿ ಕೆಲಸ ಮಾಡೋಕ್ಕೆ. ಇವತ್ತು ಲಕ್ಷಾಂತರ ಜನ ಪ್ರತಿ ವರ್ಷ ಲಕ್ಷಾಂತರ ಮರಗಳನ್ನು, ಕೋಟ್ಯಾಂತರ ಮರಗಳನ್ನು ಹಚ್ಚಿ
ಕಾಡು ಬೆಳೆಸಬೇಕು ಅಂತ ಹೇಳ್ತಾರೆ. ಸರ್ಕಾರವು ಕೂಡ ಸಾವಿರಾರು ಕೋಟಿ ರೂಪಾಯಿಗಳನ್ನು ಕಾಡು ಬೆಳೆಸೋಕ್ಕೋಸ್ಕರನೇ ಖರ್ಚು ಮಾಡುತ್ತೆ. ಅಂಥದ್ರಲ್ಲಿ ಬೆಳೆದಿರುವಂಥ ಕಾಡನ್ನು ಇವರು ಯಾರಿಗೂ ಸಂತೋಷ ಪಡಿಸೋದಕ್ಕೋಸ್ಕರ ನಿಂತು ಕಡಿಸ್ತಾರೆ ಅಂತ ಕೇಳಿದರೆ ಇಂಥ ಆಯೋಗ್ಯರು ಮನೆಗೆ ಹೋಗಬೇಕು. ಹೀಗಾಗಿ ಇವರು ಎಲ್ಲರೂ ಮನೆಗೆ ಹೋಗಬೇಕು, ಕಟಾವು ಮಾಡಿಸಿದವ್ರಿಗೂ ಶಿಕ್ಷೆ ಆಗಬೇಕು. ಅಲ್ಲಿವರೆಗೂ ಜನಜಾಗೃತಿಯ ಸಂಘದ ಈ ಹೋರಾಟ ನಿಲ್ಲುವುದಿಲ್ಲ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.